ಮೈಸೂರು ಜಿಲ್ಲಾಸ್ಪತ್ರೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿದ್ದು ನೇತ್ರ ಚಿಕಿತ್ಸಕಿ ಹಾಗೂ ಮತ್ತೋರ್ವ ಸಿಬ್ಬಂದಿ ಲಂಚ ಪಡೆಯುತ್ತಿದ್ದ ವೇಳೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. ಜಿಲ್ಲಾಸ್ಪತ್ರೆಯ ನೇತ್ರ ಚಿಕಿತ್ಸಕಿ ಡಾಕ್ಟರ್ ಸವಿತಾ ಅವರು ಕಣ್ಣಿಗೆ ಲೆನ್ಸ್ ಹಾಕಲು 6,000 ರೂಪಾಯಿಗೆ ಬೇಡಿಕೆ ಇಟ್ಟಿದ್ದು, ಈ ಬಗ್ಗೆ ರೋಗಿಯ ಸಂಬಂಧಿಕರು ಲೋಕಾಯುಕ್ತಕ್ಕೆ ದೂರು ನೀಡಿದ್ರು. ದೂರು ನೀಡಿದ ಬೆನ್ನಲ್ಲೇ ರೇಡ್ ಮಾಡಿ ಲಂಚ ಪಡೆಯುತ್ತಿದ್ದ ಕಣ್ಣಿನ ಚಿಕಿತ್ಸಕಿ ಹಾಗೂ ಸಿಬ್ಬಂದಿ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಅವಿನಾಶ್ ಎಂಬುವರು ತಮ್ಮ ತಾಯಿಗೆ ಕಣ್ಣಿನ ಲೆನ್ಸ್ ಹಾಕಿಸಲು ಜಿಲ್ಲಾಸ್ಪತ್ರೆಗೆ ಕರೆತಂದಿದ್ರು. ಆದ್ರೆ ಅವಿನಾಶ್ ಅವರ ತಾಯಿಯ ಕಣ್ಣಿಗೆ ಲೆನ್ಸ್ ಹಾಕಲು 6,000 ರೂಪಾಯಿಗೆ ನೇತ್ರ ಚಿಕಿತ್ಸಕಿಯಾಗಿರುವ ಡಾಕ್ಟರ್ ಸವಿತಾ ಡಿಮ್ಯಾಂಡ್ ಇಟ್ಟಿದ್ರು. ಹೀಗಾಗಿ ಈ ಬಗ್ಗೆ ಅವಿನಾಶ್ ಅವರು ಲೋಕಾಯುಕ್ತಕ್ಕೆ ದೂರು ನೀಡಿದ್ರು. ಇಂದು ಮಧ್ಯಾಹ್ನ ಜಿಲ್ಲಾಸ್ಪತ್ರೆಯ ಸಿಬ್ಬಂದಿ ಮನೋಜ್ ಎಂಬುವರು 6,000 ರೂಪಾಯಿ ಲಂಚದ ಹಣವನ್ನ ಪಡೆಯುತ್ತಿದ್ದ ವೇಳೆ ಲೋಕಾಯುಕ್ತ ಡಿವೈಎಸ್ಪಿ ಮಂಜುನಾಥ್ ನೇತೃತ್ವದಲ್ಲಿ ದಾಳಿ ಮಾಡಿದ್ದು ರೆಡ್ ಹ್ಯಾಂಡ್ ಆಗಿ ಡಾಕ್ಟರ್ ಸವಿತಾ ಹಾಗೂ ಸಿಬ್ಬಂದಿ ಮನೋಜ್ ಸಿಕ್ಕಿಬಿದ್ದಿದ್ದಾರೆ.